ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾವು ಇವತ್ತು ಇನ್ನೊಂದು ರೆಸಿಪಿ ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ಲ, ಇನ್ಸ್ಟಾಗ್ರಾಮ್ ವೈರಲ್ ರೆಸಿಪಿ. ಸೊ ಶೀಸ್ ಟ್ರೈಯಿಂಗ್ ದಟ್ ನೌ. ಗೈಸ್ ಇವಳಿಗೆ ಇಷ್ಟನೇ ಇಲ್ಲ ಟ್ರೈ ಮಾಡಕ್ಕೆ, ಬಟ್ ನಂಗೆ ಇದನ್ನ ಅದ್ ನೋಡ್ದಾಗಿಂದ ನಂಗೆ ತುಂಬಾ ಟ್ರೈ ಮಾಡ್ಬೇಕಂತ ಕಾಯ್ತಿದ್ದೆ. ಮತ್ತೆ ತುಂಬಾ ಈಸಿ ಇದು ಮಾಡೋದು. ನಾವು ಲಾಸ್ಟ್ ಬ್ಲಾಗಲ್ಲೇ ಹಾಕ್ಬೇಕು ಅನ್ಕೊಂಡ್ವಿ, ಬಟ್ ಸೆನ್ಸ್ ತುಂಬಾ ಜಾಸ್ತಿ ಹೊತ್ತು ಆಗ್ಬಿಡುತ್ತೆ ಅಂಡ್ ಯಾರೋ ನೋಡಲ್ಲ ಜಾಸ್ತಿ ಹೊತ್ತು ವಿಡಿಯೋ ಮಾಡಿದ್ರೆ ಅಂತ ಅನ್ಕೊಂಡು ನಾವು ಇವಾಗ ಇದನ್ನ ಮಾಡ್ತಿದ್ವಿ. ತುಂಬಾ ಶಾರ್ಟ್ ವಿಡಿಯೋ ಆಗತ್ತೆ ಮೇ ಬಿ. ಸೊ ಇದಕ್ಕೆ ಏನೇನ್ ಬೇಕಂತ ತೋರಿಸ್ಬೇಡ. ವೆರಿ ಫ್ಯೂ ಐಟಮ್ಸ್ ಅಷ್ಟೇ ಗೈಸ್. ಇದರಲ್ಲಿ ಎಲ್ಲದು ಅವಳಿಗೆ ಏನ್ ಬೇಕೋ ಅದೇ ಇದೆ. ಸೊ ಅಂಡ್ ಗೈಸ್ ಇದು ಹೆಲ್ದಿ ಅಂತ ಹೇಳಲ್ಲ, ಬಟ್ ನೀವು ಡಯಟ್ ಕೋಕ್ ಪ್ರಿಫರ್ ಮಾಡೋದಿದ್ರೆ ಇದು ಆಕ್ಚುಲಿ ಚೆನ್ನಾಗಿದೆ. ಅಂಡ್ ಇದ್ರ ನೇಮ್ ಹೇಳ್ಬಿಡ್ತೀನಿ. ಇದ್ರದ್ದು ರೆಸಿಪಿ ನೇಮ್ ಬಂದು ಕಾಫಿ ಕೋಲಾ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿದೆ, ನೋಡಿರ್ಬೋದು ನೀವು. ನಾವು ಒಬ್ರು ಚಾನಲ್ ಫಾಲೋ ಮಾಡ್ತೀವಿ, ಕೀನ್ ಟು ಇಟ್ ಅಂತ ಹೇಳ್ಬಿಟ್ಟು. ಸೊ ಅವರು ಡಿಫ್ರೆಂಟ್ ರೆಸ್ಟೋರೆಂಟ್ಸ್ ಅದೆಲ್ಲ ತೋರಿಸ್ತಾರೆ, ಫುಡ್ ರಿವ್ಯೂಸ್ ಎಲ್ಲ ಮಾಡ್ತಾರೆ. ಸೊ ಅವ್ರು ಈ ರೆಸಿಪಿ ಅವರಿಂದ ನನಗೆ ಗೊತ್ತಾಗಿದ್ದ ರೆಸಿಪಿ. ಮೇ ಬಿ ಐ ಡೋಂಟ್ ನೋ ಬೇರೆ ಯಾರಾದರೂ ಮಾಡಿದಾರ, ಫಸ್ಟೇ ಗೊತ್ತಿತ್ತ ಅಂತ. ನಂಗಂತೂ ಅವರಿಂದನೇ ಗೊತ್ತಾಗಿದ್ದು. ಅವತ್ತಿಂದ ಟ್ರೈ ಮಾಡ್ಬೇಕಂತ ಹೇಳ್ತಿದ್ದೆ. ಹೈನಲ್ಲಿ ಟ್ರೈ ಮಾಡ್ತೀನಿ. ಕೋಕ್, ಡಯಟ್ ಕೋಕ್, ಆಮೇಲೆ ಐಸ್ ಕ್ಯೂಬ್ಸ್, ಆಮೇಲೆ ಆರೆಂಜ್, ಆಮೇಲೆ 100 ml, 100 ml ಅಷ್ಟು ಕಾಫಿ ಡಿಕಾಕ್ಷನ್. ಅದಕ್ಕೆ ಏನು ಶುಗರ್ ಎಲ್ಲ ಆ್ಯಡ್ ಮಾಡಂಗಿಲ್ಲ, ಜಸ್ಟ್ ಕಾಫಿ ಪೌಡರ್ ಮತ್ತೆ ವಾಟರ್ ಅಷ್ಟೇ. ಸೊ ಇವಾಗ ಪಟ್ ಅಂತ ಟ್ರೈ ಮಾಡ್ಬೇಡ ಗೈಸ್. ಇವಾಗ ಅದಕ್ಕೆ ಏನೇನೋ ಬೇಕಾಗಿದೆ, ಎಕ್ಸ್ಟ್ರಾ ಏನೇನೋ ಮಷಿನ್ಸ್ ಎಲ್ಲ ಅದೆಲ್ಲ ನಮ್ಮ ಹತ್ರ ಇಲ್ಲ. ಸೊ ಬ್ಲೆಂಡಿಂಗ್, ಇದು ಬ್ಲೆಂಡ್ ಮಾಡೋದು, ಮಿಕ್ಸ್ ಮಾಡೋದು ಅದೆಲ್ಲ ಬೇಕು. ಸೊ ಅದೆಲ್ಲ ಇಲ್ಲ. ಸೊ ಇವಾಗ ಏನಂದ್ರೆ ಫಸ್ಟು ಈ ಥರ ಗ್ಲಾಸ್ಗೆ ಒಂದು ಆರೆಂಜ್ ಸ್ಲೈಸ್ ಹಾಕಿದ್ದೀನಿ. ಈ ಥರ ಆರೆಂಜ್ ಸ್ಲೈಸ್ ಹಾಕಿ. ಸೊ ಗೈಸ್ ಇವಾಗ ಆರೆಂಜ್ ಸ್ಲೈಸ್ ಹಾಕಿದ್ದೀವಿ. ಒಂದು ಹಾಕ್ಬೇಕಂತ ಹೇಳಿದ್ರು, ಇವಳು 2 ಹಾಕ್ಸಿದ್ದಾಳೆ ನನ್ನ ಕೈಯಲ್ಲಿ. ಏನಾದರೂ ಚೆನ್ನಾಗಿಲ್ಲ ಅಂದರೆ ಇವಳು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಬಿಡಬೇಕು, ಅಟ್ಲೀಸ್ಟ್ ಅದು ಒಂದು ಇಷ್ಟಾದರೂ ಬರಬೇಕು. ಓಕೆನಾ? ಸೊ ಗೈಸ್ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ಲ ಜ್ಯೂಸ್, ಈ ಥರ ಆರೆಂಜ್ ಜ್ಯೂಸ್ ಬಂದಿದೆ. ನಮಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಈಗ ಇದಕ್ಕೆ ಈ ಆರೆಂಜ್ ಏನಿದೆ ಇದನ್ನು ತೆಗಿಯೋಣ. ನೀನು ಇದನ್ನೆಲ್ಲ. ಸೊ ಗೈಸ್ ಇವಾಗ ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀವಿ. ಇಷ್ಟಿದೆ, ಒಂದು 10 ml ಇರ್ಬೋದು ಅನ್ಸುತ್ತೆ, 10-20 ml. ಸೊ ಇದು ಆರೆಂಜ್ ಜ್ಯೂಸು ಮತ್ತು ಒಂದು 100 ml ಅಷ್ಟು ಕಾಫಿ. ನಾನು ಮೊದಲೇ ಕಾಫಿ ಪರ್ಸನ್. ನನಗೆ ಅದೆಲ್ಲ ಏನೇನು ಮಿಕ್ಸ್ ಮಾಡಿ ಹೆಂಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಮಾತ್ರ ಯೂಸ್ ಮಾಡಬೇಕು ಗೈಸ್, ಬೇರೆ ಯಾವುದು ಕೋಕೆಲ್ಲ ಅಲ್ಲ, ಡಯಟ್ ಕೋಕ್. ಸೊ ನೋಡೋಣ. ಓಕೆ, ಇದನ್ನ ಇದ್ರೊಳಗೆ ಇವಾಗ ಹಾಕ್ತೇನೆ. ಸೊ ಗೈಸ್ ಇವಾಗ ಕಾಫಿ ಏನಿತ್ತು 100 ml ಕಾಫಿ ಹಾಕಿದ್ದೀವಿ. ಇದ್ರೊಳಗಡೆ ಈಗ ಕಾಫಿ ಮತ್ತೆ ಆರೆಂಜ್ ಜ್ಯೂಸ್ ಇದೆ. ಆರೆಂಜ್ ಜ್ಯೂಸ್ ನ್ಯಾಚುರಲ್ ಆರೆಂಜ್ ಜ್ಯೂಸ್. ಈಗ ಡಯಟ್ ಕೋಕ್ ಹಾಕ್ಬೇಕು. ಕೋಕ್ ಓಪನ್ ಮಾಡೋದು ಬೇಕಲ್ಲ. ಸೊ ಗೈಸ್ ಇವಾಗ ಅದನ್ನ ಓಪನ್ ಮಾಡಿ ಹಾಕ್ತಾಳೆ, ನೋಡೋಣ. ಗೈಸ್ ನಾನು ಕೋಕ್ ಮತ್ತೆ ಕಾಫಿ ಮತ್ತೆ ಆರೆಂಜ್ ಹಾಕಿದ್ಮೇಲೆ ಒಂದ್ ರೌಂಡ್ ನೀವು ಶೇಕ್ ಆದ್ರೂ ಏನಾದ್ರೂ ಮಿಕ್ಸ್ ಮಾಡ್ಕೋಬೇಕು. ನಾವ್ ಇದ್ರಲ್ಲಿ ಮಿಕ್ಸ್ ಮಾಡ್ಕೊಂಡ್ವಿ ಸ್ವಲ್ಪ ಎಲ್ಲ. ಏನಂತಾರೆ ಅದಕ್ಕೆ, ಜುಗಾಡ್ ಮಾಡ್ತಾ ಇರೋದು ನಮ್ಮ ಹತ್ರ. ಶೇಕರ್ ಎಲ್ಲ ಈಗ ಒಂದ್ಸರಿ ಟ್ರೈ ಮಾಡಕ್ ಅದೆಲ್ಲ ತರಿಸ್ಬೇಕು ಗೈಸ್. ಇದಿತ್ತು ಮನೇಲಿ. ಆಕ್ಚುಲಿ ನಾನು ಇನ್ನೊಬ್ರು ಇದನ್ನ ಟ್ರೈ ಮಾಡಿ ನೋಡಿದ್ದೆ, ಅವ್ರು ಇದ್ರಲ್ಲೇ ಮಾಡಿದ್ರು. ಸೊ ಇವಾಗ ನಾನು ಇದಕ್ಕೆ ಕೋಕ್ ಆಡ್ ಮಾಡ್ತೀನಿ, ಡಯಟ್ ಕೋಕ್. ಓಕೆನಾ? ಆ ಥರ ಬರಬೇಕು. ಓಕೆ, ಸೊ ಗೈಸ್ ಇಟ್ ಲುಕ್ಸ್ ಲೈಕ್ ದಿಸ್. ಈ ಥರ ಫ್ರಾತ್ ಬರಬೇಕು ಮೇಲ್ಗಡೆ. ಸೊ ಐಮ್ ಫೀಲಿಂಗ್ ಹ್ಯಾಪಿ. ನಾ ಅನ್ಕೊಂಡು ಈ ಥರ ಬಂತು ಅಂತ. ಈ ಥರ ಫುಲ್ ಈ ಥರ ಹಾಕಿಬಿಟ್ಟು ಈಗ ಫ್ರಾತ್ ಬಂದಿದೆ. ಇದಕ್ಕೆ 1 ಸ್ಲೈಸ್ ಆಫ್ ಆರೆಂಜ್ನ ಕಾಣಿಸ್ತಾ ಇದೆಯಾ? ಈ ಥರ ಇಟ್ಟು ಲೆಟ್ಸ್ ಟ್ರೈ ದಿಸ್. ಓಕೆ ಗೈಸ್, ಅವಳು ಟ್ರೈ ಮಾಡಿ ನೋಡಿ ಹೇಗೆ ರಿಯಾಕ್ಷನ್ ಕೊಡ್ತಾಳೆ ನೋಡೋಣ. ನಂಗಂತೂ ಗೈಸ್ ಚೆನ್ನಾಗಿರುತ್ತೆ. ಓಕೆನಾ? ನಿಜವಾಗ್ಲೂ ಚೆನ್ನಾಗಿದೆ. ಕಾಫಿ ಮತ್ತೆ ಕೋಕ್. ಇದು ನಿಮ್ಗೆ ಕಾಕ್ಟೇಲ್ಸ್ ಹೇಳ್ಬೋದಾ? ನಿಜ ಕಾಕ್ಟೇಲ್ ತರ ಟೇಸ್ಟ್. ಆಕ್ಚುಲಿ ಕಾಕ್ಟೇಲ್ ತರ ಟೇಸ್ಟ್ ಬರ್ತಿದೆ ಅಂದ್ರೆ ನಿಮಗೇನೋ ಟೇಸ್ಟ್ ಹೆಂಗೆ ಬರ್ತಿದೆ ಕೊಡು ನೋಡು ಗೈಸ್. ನಂಗೆ ಗೊತ್ತಿಲ್ಲ, ನೀವೇನಾದ್ರೂ LIT ಟೇಸ್ಟ್ ಮಾಡಿದ್ರೆ, LIT ಏನಾದ್ರು ಟೇಸ್ಟ್ ಮಾಡಿದ್ರೆ ಸೀರಿಯಸ್ಲಿ ನನಗಂತೂ ಅದೇ ತರ ಅನಿಸ್ತಾ ಇದೆ. ಆಕ್ಚುಲಿ ಯಾಕಂದ್ರೆ ಕಾಫಿ ಫ್ಲೇವರ್ ಬರ್ತಿಲ್ಲ ಆಕ್ಚುಲಿ.
ತುಂಬಾ mild ಆಗ್ಬಿಟ್ಟಿದೆ ಅದು. ಲೈಟ್ ಬಿಟರ್ನೆಸ್ ಇದೆ. ಅದು ಅಂದ್ರೆ ಆಲ್ಕೋಹಾಲ್ ಅಲ್ಲ, ಬಟ್ ಡಯಟ್ ಕೋಕ್ ಅನ್ನಿಸ್ತಾ ಇದೆ, ಯಾಕಂದ್ರೆ ಆರೆಂಜ್ ಜ್ಯೂಸ್ ಹಾಕಿರೋದ್ರಿಂದ ಸ್ವೀಟ್ ಕೊಡ್ತಾ ಇದೆ. ಸೊ ಐಸ್ ಕ್ಯೂಬ್ ಐಸ್ ಕ್ಯೂಬ್ ಹಾಕದೆ ಮರ್ತಿತ್ತು. ಏನ್ ಹೇಳೋಣ ಇವರಿಗೆ. ಇಟ್ಸ್ ಫೈನ್. ಅದು ನಮ್ದು ಕೋಲ್ಡ್ ಇದೆ ಅಲ್ಲ, ಏನದು ಸೊ ಐಸ್ ಕ್ಯೂಬ್ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಗೈಸ್. ವೈಟ್ ನೋಡೋಣ ಹೇಗೆ ಇದಾಗುತ್ತೆ ಅಂತ. ಒಂದೆರಡು ಹಾಕಿ ಸುಮ್ಮನೆ 2 ನಿಮಿಷಕ್ಕೆ ಓಕೆ ಸಾಕಾ? ಬಟ್ ನನಗೇನೋ ಇಷ್ಟ ಆಯ್ತು, ಯಾಕಂದ್ರೆ ತುಂಬಾ ರಿಫ್ರೆಶಿಂಗ್ ಆಗಿದೆ. ಮತ್ತೆ ಏನು ಜಾಸ್ತಿ ಎಫರ್ಟ್ ಎಲ್ಲ ಹಾಕಿ ಮಿಕ್ಸರಿಗೆ ಹಾಕೋದು ಅದು ಇದು ಏನು ಬ್ಲೆಂಡ್ ಮಾಡೋದೆಲ್ಲ ಇಲ್ಲ. ಮಂಡ ಫ್ಲೇವರು ಎನ್ಹಾನ್ಸ್ ಆಗುತ್ತೆ. ಕಾಫಿ, ಆಮೇಲೆ ಇದು ಟ್ಯಾಂಜರಿನ್ ಆರೆಂಜ್ ಫ್ಲೇವರ್, ಮತ್ತೆ ಕೋಕ್. ಮತ್ತೆ ಡಯಟ್ ಕೋಕ್ ಆಕ್ಚುಲಿ ಯಾವಾಗಲೂ ಕುಡಿಬೇಕಾದ್ರೆ ಅದೇ ಅನ್ನಿಸ್ತಿದ್ದು. ಡಯಟ್ ಕೋಕ್ ತುಂಬಾ ಸ್ವೀಟ್ ಇರಲ್ಲ, ಇದಿರಲ್ಲ, ಬಟ್ ಏನ್ ಮಾಡೋದು, ಕುಡಿಬೇಕಲ್ಲ ಅಂತ ಹೇಳಿ ಕುಡಿತಿದ್ದು. ಅವರು ಕೋಕ್ ಪ್ರಿಯರು, ಅದಕ್ಕೆ ಇವಾಗ ಕೋಕ್ ಜಾಸ್ತಿ ಕುಡಿಬಾರ್ದಂತ ಡಯಟ್ ಕೋಕಿಗೆ ಶಿಫ್ಟ್ ಆಗಿದ್ದೆ. ಅಂಡ್ ಐ ಲವ್ ದಿಸ್. ಸೊ ಗೈಸ್ ನಾವು ಇವಾಗ ಈ ವ್ಲಾಗ್ನ ಎಂಡ್ ಮಾಡ್ತೀವಿ. ಸೊ ಎಸ್ ಗೈಸ್, ನಿಮ್ಗೆ ಏನಾದ್ರೂ ಈ ವಿಡಿಯೋಸ್ ಇಷ್ಟ ಆಗಿದ್ರೆ ಅಂಡ್ ಆಲ್ಸೋ ಇದನ್ನ ಟ್ರೈ ಮಾಡೋದನ್ನ ಮರಿಬೇಡಿ. ಟ್ರೈ ಮಾಡಿ ನಾವು ಇಂಗ್ರೀಡಿಯೆಂಟ್ಸ್ ನ ಮತ್ತೆ ರೆಸಿಪಿನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ. ಸೊ ಇದನ್ನ ಟ್ರೈ ಮಾಡಿ ಹೇಗಿತ್ತು, ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಅಂಡ್ ಎಸ್, ಸೊ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ ಆಬ್ವಿಯಸ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.